ಇದನ್ನ ಹೆಂಗ ಹಚ್ಚಬೇಕು ಹೆಂಗ್ ಮಾಡಬೇಕು ಅನ್ನೋದ ರೀತಿ ಕಲಿಸ್ತದ. ನೋಡ್ರಿ, ಚೆನ್ನಾಗಿ ನೋಡ್ರಿ ಹೆಂಗ್ ಮಾಡ್ಬೇಕು ಅನ್ನೋದು ತಿಳ್ಕೊಬೇಕು. ಇದನ್ನ ಈಗ ಮ್ಯೂಟ್ ಮಾಡ್ರಿ, ಮ್ಯೂಟ್ ಮಾಡಿ ಕೆಸಂದ ಇದನ್ನ ಕಂಡಿಡ್ರಿ. 36ರ ಅಪವರ್ತನಗಳ ಸಂಖ್ಯೆ ಎಷ್ಟು? ಅವಿಭಾಜ್ಯ ಅಪವರ್ತನಗಳಂದಿಲ್ಲವ, ಹುಷಾರ್. ಚಂದಂಗ ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಇದು ಮೆಣಸಿನ್ಕಾಯಿ ಇದ್ದಂಗೆ ಅದ ಗಣಿತ, ಭಾಳ ಹುಷಾರ್ಲೆ ಇರ್ಬೇಕು. ಒಂದ್ಸಲ ನಾ ತಿಳಿಸಿ ಹೇಳಿದಂದ್ರೆ ಮುಗಿತು. ಡೆಫಿನೆಟ್ಲಿ ನಿಮ್ಗೆ ಅತಿ ಸರಳ ಆಗಿಬಿಡ್ತದೆ. ಮಾಡಿರಿ, ವಿಡಿಯೋ ಮ್ಯೂಟ್ ಮಾಡಿರಿ, ಮಾಡೋದಾದ್ರಿಂದ ವಿಡಿಯೋ ಆನ್ ಮಾಡಿರಿ, ನೋಡ್ರಿ. ಈಗ ಒಂದು 36 ನೀವು ಇಲ್ಲಿ ಹಚ್ಕೊಂಡ್ರೆ ಇದು 1ರಲ್ಲೇ ಭಾಗಿಸ್ರಿ. ಎಷ್ಟು ಬಂತು? 1ರಲ್ಲೇ ಭಾಗಿಸಿದ 36 ಬಂತು. 2ರಲ್ಲೇ ಹೋಗ್ತದ ನೋಡ್ರಿ, ಭಾಗ ಹೋಗ್ತದೆ. 2ರಲ್ಲೇ ಭಾಗಿಸಿದಾಗ ಎಷ್ಟು ಬರ್ತದೆ? 18 ಬಂತು. 3ರಲ್ಲೇ ಹೋಗ್ತದ ನೋಡ್ರಿ, ಇದು ಭಾಗಿಸ್ರಿ. 3ರಲ್ಲೇ ಭಾಗಿಸಿದಾಗ 12 ಬಂತು. 4ರಲ್ಲೇ ಹೋಗ್ತದಿಲ್ಲ ನೋಡ್ರಿ, 4ರಲ್ಲೇ ಭಾಗಿಸಿದ್ರೆ 9 ಬಂತು. 5 6ರಲ್ಲೇ 6ರಲ್ಲೇ ಇಲ್ಲಿ 6 ಹಚ್ಚಲಿಕ್ಕೆ ಹೋಗೋದು, ಒಂದೇ 6 ಹಚ್ಚಬೇಕು. ಯಾಕಂದ್ರೆ ಇದು ವರ್ಗ ಸಂಖ್ಯೆ ಇರೋದ್ರಿಂದ ಇಲ್ಲೂ 6 ಇಲ್ಲೂ 6 ಇರಬಾರ್ದು. ಯಾಕಂದ್ರೆ ಕೌಂಟಿಂಗ್ ತಪ್ಪಿ ಬಿಡ್ತದೆ. 6 ವರ್ಗ ಅಂಕೆಗಳನ್ನು ಒಂದೇ ಒಂದ್ಸಲ ನೀವು 6ಅನ್ನ ಅಪವರ್ತನ ಇಡ್ರಿ. ಆಮೇಲೆ ಇಲ್ಲೊಂದು 6 ಇಡ್ಲಿಕ್ಕೆ ಹೋಗ್ಬೇಡ್ರಿ. ಆಮೇಲೆ 7ರಲ್ಲೇ ಹೋಗಂಗಿಲ್ಲ, 8ರಲ್ಲೇ ಹೋಗಂಗಿಲ್ಲ, ಈಗ 9ರಲ್ಲೇ ಹೋಗ್ತದ, ಇಲ್ಲಿ ಬಂದು ಬಿಟ್ಟದ. ಯಾವಾಗ ನಿಮ್ಮ ಬಾಯದಿಂದ ಅಪವರ್ತನ ಬರ್ತದ, ಮುಂದೆ ಬಂತು ಅಂದ್ರೆ ನಿಮ್ಮ ಅಪವರ್ತನಗಳು ಮುಗಿದು. ಎಣಿಸ್ರಿ ಎಷ್ಟು? 1 2 3 4 5 6 7 8 9 ಅಪವರ್ತನಗಳ ಸಂಖ್ಯೆ ಎಷ್ಟು? ಅಪವರ್ತನಗಳ ಸಂಖ್ಯೆ ಎಷ್ಟು? 9 ಆದ್ರಲ್ಲಿ ಎಣಿಸ್ರಿ. ಯಾವುವು ಅಂದ್ರೆ ಇತ್ತು ಹಚ್ಚರಿ. ಯಾವ ಅಂತ ಕೇಳಿದ್ರೆ 1 ಹಚ್ಚರಿ, 2 ಹಚ್ಚರಿ, ಆಮೇಲೆ 3 ಹಚ್ಚರಿ, 4 ಹಚ್ಚರಿ, 6 ಹಚ್ಚರಿ, 9 ಹಚ್ಚರಿ, 12 ಹಚ್ಚರಿ, ಆಮೇಲೆ 18 ಹಚ್ಚರಿ, ಆಮೇಲೆ 36 ಹಚ್ಚರಿ. ಯಾವುವು ಅಂದಾಗ ಇತ್ತು ಹಚ್ಚಬೇಕು. ಯಾವುವು ಅಂದಾಗ ಇದು. ಇದ್ರಾಗ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅಂದ್ರೆ 1 2 ಅವಿಭಾಜ್ಯ ಸಂಖ್ಯೆಗಳು ಸಿಗ್ತಾವೆ. ಆಮೇಲೆ ಇವುಗಳ ಮತ್ತೆ ಎಷ್ಟು ಅಂತ ಕೇಳಿದ್ರೆ ಇವತ್ತನ್ನು ಕೂಡಿಸ್ರಿ. ಸರಾಸರಿ ಕೇಳಿದ್ದ ಅಂತಂದ್ರೆ ಇವುಗಳನ್ನು ಕೂಡಿಸಿ 9ರಲ್ಲೇ ಭಾಗಿಸ್ರಿ. ಯಾವುದೇ ಒಂದು ಪ್ರಶ್ನೆಯಿಂದ ಯಾವ್ಯಾವ ನಮೂನಿ ಕೇಳ್ತಾನೆ ಹೇಳಿಕ್ಕಾಗೋದಿಲ್ಲ. ಮತ್ತೆ ಕೇಳ್ತಾನೋ ಏನು ಅವಿಭಾಜ್ಯ, ಈಗ 36 ಅಪವರ್ತನಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅಂತ ಕೇಳಿದಾಗ 2 ಅಂತ ಹೇಳಿ. ಆಮೇಲೆ ಯಾವುವು ಅಂತ ಕೇಳಿದಾಗ ಇದೊಂದು ಹಚ್ಚ್ರಿ. ಎಷ್ಟು ಅಂತ ಕೇಳ್ಯಾನಂದ್ರೆ 1 2 3 4 5 6 7 8 9 ಎಲ್ಲದ ಸೀದಾಗ ಉತ್ತರದ. ಇಷ್ಟು ನೀವು ತಿಳ್ಕೊಂಡು ಬಿಡ್ರಿ. ಯಾವ ಬೇಕಾದ ಗಣಿತ ಮುಂದಿನ ವರ್ಷ ಅಂತೂ ಕ್ರಮಬದ್ಧವಾಗಿ ನೀವೇ ಅಭ್ಯಾಸ ತೆಗೆದು ನೋಡ್ಕೊಳ್ಳೋದಿರ್ತದೆ. ಆದ್ರೆ ಯಾವುದು ತೆಗೆದು ನೀವು ಅಭ್ಯಾಸ ಮಾಡಬೇಕು ಅನ್ನೋದು ನಮ್ಮದು ಇನ್ಸ್ಟ್ರಕ್ಷನ್ ವಿಡಿಯೋ ನಿಮ್ಗೆ ಬಂದುಬಿಡ್ತದೆ, ಪ್ಲೇ ಲಿಸ್ಟ್ನೇ ಬಂದುಬಿಡ್ತದೆ. ಇನ್ಸ್ಟ್ರಕ್ಷನ್ ವಿಡಿಯೋ 1, ಇನ್ಸ್ಟ್ರಕ್ಷನ್ ವಿಡಿಯೋ 2 ಅವತ್ತು ನೀವು ನೋಡಿಬಿಟ್ರಿ ಯೂಟ್ಯೂಬ್ ಹೆಂಗೆ ನೋಡ್ಬೇಕನ್ನೋದು ಎಲ್ಲ ತಿಳಿದು ಬಿಡ್ತದೆ. ಈಗ ನನ್ನ ಗಣಿತಗಳು ಮುಗಿದೆವು. 2024 ತನಕ ನವೋದಯ ಕ್ವಶನ್ ಪೇಪರ್ ಅವ ನನ್ನ ಕಡೆ. ಅಷ್ಟು ಬಿಡಿಸೀನಿ. ಅಷ್ಟು ಬಿಡಿಸಿದ್ರೆ ನಿಮ್ಮ ನವೋದಯ ಕೈ ಹಿಡಿಯೋರು ಯಾರೂ ಇಲ್ಲ. ಪ್ರತಿಯೊಂದು ಗಣಿತಗಳನ್ನು ತಿಳಿಸಿ ಹೇಳಿರ್ತಾನೋ. ಆಮೇಲೆ ಪ್ಲೇಸ್ಟೋರ್ದಲ್ಲಿ ಒಂದು ಕೆಲಸ ಏನದಂದ್ರೆ ಪ್ಲೇ ಲಿಸ್ಟ್ ಅಂತ ಒಂದದಲ್ಲ, ಅಲ್ಲಿ ಒಂದು ಭಾಳ ಮಹತ್ವದ ಕೆಲಸದ. ನಿಮಗೆ ಯಾವ ಅಭ್ಯಾಸ ಬೇಕೋ ಅಲ್ಲಿ ಸಿಗ್ತದೆ. ಪ್ಲೇ ಲಿಸ್ಟ್ ಓಪನ್ ಮಾಡಿರಿ, ಸರಳ ಬಡ್ಡಿ ತಗೋರಿ, ಅವಧಿ ತಗೋರಿ, ಅಂದಾಜು ಬೆಲೆ ತಗೋರಿ, ಬಾಧ್ಯತೆ ನಿಯಮಗಳು ತಗೋರಿ, ವಿಸ್ತೀರ್ಣ ತಗೋರಿ, ವರ್ಗದ ವಿಸ್ತೀರ್ಣ ತಗೋರಿ, ಆಯತದ ವಿಸ್ತೀರ್ಣ ತಗೋರಿ, ಘನಫಲ ತಗೋರಿ, ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು, ಅಂದಾಜು ಎಲ್ಲ ಗಣಿತಗಳು ಕ್ರಮಬದ್ಧವಾಗಿ ನೀವು ಅವುಗಳನ್ನು ಅಭ್ಯಾಸ ಮಾಡಿದರೆ ಅಂದ್ರೆ ನವೋದಯ ಪೇಪರ್ ಈಸಿಯಾಗಿ ಬಿಡಿಸ್ತಾರೆ. ಲಸಾದ, ಮಸಾದ, ಅಪವರ್ತನದ, ಆಮೇಲೆ ಅನುಪಾತಗಳವ, ಅಂದಾಜು ಬೆಲೆಯವ ಎಲ್ಲ ಹಾಕಿದ್ನ. ಆ ಕ್ರಮಬದ್ಧವಾಗಿ ಪೇಜ್ ಲಿಸ್ಟ್ ನೀವು ನೋಡಿದಿರಿ ಅಂತಂದರೆ ಈ ಗಣಿತಗಳನ್ನು ಸರಳಾಗಿ ಮಾಡ್ತೀರಿ. ಮುಂದಿನ ಸಲ ನಿಮಗೆ ಹೆಂಗಂದ್ರೆ ಬೇಸಿಕ್ ಮಾರ್ಚ್ದಾಗೆ ನೀವು ಏನು ಅಭ್ಯಾಸ ಮಾಡಿಸ್ಬೇಕು ಅನ್ನೋದು, ಆಮೇಲೆ ದಿನಾಲು ನೋಡ್ಕೋಬೇಕಾದದ್ದು ವಿಡಿಯೋಗಳನ್ನು ಮೊದಲು ತೋರಿಸ್ತನು. ಸೂತ್ರಗಳು ಭಯಪಟ್ಟ ಆಗಬೇಕು, ವರ್ಗ ಸಂಖ್ಯೆಗಳನ್ನು ಹಾಕ್ತಾನು. ಯಾಕಂದ್ರೆ ನಮಗೂ ಟೈಮ್ ಬೇಕಾಗ್ಯದ. ಕೇಳ್ತಿರ್ತಾರೆ, ಶಾಣೆ ಪೇರೆಂಟ್ಸ್ ಭಾಳ ಇದ್ದಾರೆ, ಶಾಣೆ ಶಿಕ್ಷಕರು ಇರ್ತಾರೆ, ಸರ್ ಒಂದು ಚಾರ್ಟ್ ಮಾಡಿಕೆಸಿಂದ ನೀವು ವರ್ಗ ಸಂಖ್ಯೆಗಳನ್ನು ಬರೆದು ಹಾಕ್ರಿ, ಎಲ್ಲ ಮಾಡ್ತಾನೆ ಮುಂದಿನ ವರ್ಷ. ನೀವು ಹೇಳಿದಾಗ ಎಲ್ಲ ನಾ ಮಾಡ್ತಾನೆ.
ಯಾಕಂದ್ರೆ ನೀವು ನಮಗೆ ಸಬ್ಸ್ಕ್ರೈಬ್ ಆಗಿ ನೀವು ನಮಗೆ ಹೆಲ್ಪ್ ಮಾಡಿರಿ. ನನಗೆ ಎಷ್ಟು ದೇವ್ರ ಬುದ್ಧಿ ಕೊಟ್ಟಾನ ಅಷ್ಟೆಲ್ಲ ಗಣಿತಗಳನ್ನು ಮನೆಯಲ್ಲಿಯೇ ಕೋಚಿಂಗ್ ಕ್ಲಾಸ್ ಮುಂದೆ ನಿಮಗೆ ರೀಸ್ನಿಂಗ್ಗಳನ್ನು ಮುಂದೆ ಬರ್ತಾವೆ. ಕನ್ನಡ ಅಂತೂ ಎಲ್ಲರೂ ಕಲ್ತವ್ರು ಇರ್ತಾರೆ ಮನ್ಯಾಗ. ಕನ್ನಡ ನೀವು ಮನ್ಯಾಗ ಹೇಳ್ರಿ, ಯಾಕಂದ್ರೆ ರೀಸ್ನಿಂಗ್ ಭಾಳ ಇಂಪಾರ್ಟೆಂಟ್. 10 ಚಾಪ್ಟರ್ ನಿಮಗೆ ನಾ ರೀಸ್ನಿಂಗ್ ಮಾಡಿ ಹಾಕೋ ಪ್ರಯತ್ನದ. ಅದನ್ನು ಶಾರ್ಟ್ ಹೆಂಗಂದ್ರೆ ನಾವು ಡೈರೆಕ್ಟ್ ನಿಮಗೆ ಜೂಮ್ ಮಾಡಿ ನೋಡಿದ್ರೆ ದೊಡ್ಡ ಕಾಣಿಸ್ತಾವೆ. ನಾನು ಅದನ್ನು ಹಾಕಿರ್ತಾನೆ ಭಾಳ ಅಂದ್ರೆ ಭಾಳ ನಾ ಕಾಣಿಸಂಗಿಲ್ಲ. ಪೆನ್ ಆಡಿಸಿ ಕರೆಕ್ಟಾಗಿ ಉತ್ತರ ತೆಗೆದು ಹೇಳಿರ್ತಾನೆ. ಸ್ವಲ್ಪ ಒಳಗೆ ತಪ್ಪಿದ್ದು ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಇದನ್ನೆಲ್ಲ ಈ ಗಣಿತ ತಿಳಿತು ನಿಮ್ಗೆ. 36 ಅಪೂರ್ತನಗಳ ಸಂಖ್ಯೆ ಎಷ್ಟು ಅಂದ್ರೆ ಮೊದಲು ಎಲ್ಲ ಬರ್ಕೋರಿ. ಬರ್ಕೊಂಡ ಹಿಂಗೆ ಹಚ್ಕೋರಿ. ಎಷ್ಟು ಅಂತ ಕೇಳಿ ಅಂದ್ರೆ ಎಣಿಸಿ 9 ಅಂತ ಹಾಕಿರಿ. ಉತ್ತರ ಸಂಖ್ಯೆ ಸಿ ಹಾಕಿರಿ. ಚಂದಂಗೆ ಲಕ್ಷ ಕೊಟ್ಟು ಅಭ್ಯಾಸ ಮಾಡಿರಿ.